ಸೌಮ್ಯ ರೆಡ್ಡಿ ಅವರಿದ್ದಾರೆ. ಸೌಮ್ಯ ರೆಡ್ಡಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಪ್ರತಿಭಟನೆ ಆರಂಭ ಮಾಡಿದ್ರಿ, ಪೊಲೀಸರು ಸರ್, ಈಗ ನಮ್ಮ ದೇಶದಲ್ಲಿ 11 ವರ್ಷದ ಏನಾಗ್ತಿದೆ ಅಂತ ಅಪೋಸಿಷನ್ ಯಾರ್ಯಾರಿದ್ದಾರೋ, ಈ ಸರ್ಕಾರ ಏನೇನ್ ಮಾಡ್ತಿದ್ಯೋ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಈಗ ಕಾಂಗ್ರೆಸ್ ಎಲ್ಲ ಮುಖಂಡರ ಮೇಲೆ ನಾವು ನೋಡ್ತಾ ಇದ್ದೀವಿ. ಈಗ ಮತ್ತೊಮ್ಮೆ ಇದು ವೆಂಜೆನ್ಸ್ ಪಾಲಿಟಿಕ್ಸ್ ಮತ್ತೊಮ್ಮೆ ಶುರು ಮಾಡಿದ್ದಾರೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವ್ರ ಮೇಲೆ. ನೀವು ಏನೇ ಮಾಡ್ಲಿ ನಾವು ಕುಗ್ಗಲ್ಲ ಅಂತ ನಾವು ಹೇಳಕ್ ಬಯಸ್ತೀವಿ. ನಾವು ಈ ರೀತಿ ದ್ವೇಷದ ರಾಜಕಾರಣ ನಿಲ್ಲಿಸಬೇಕು. ನಿಜವಾಗ್ಲೂ ಮಾಡಬೇಕು ಅಂದ್ರೆ RSS ಮೇಲೆ ಮಾಡ್ಲಿ. ಎಷ್ಟೊಂದು ಕಚೇರಿಗಳಿದೆ ಹೊಸದಾಗಿ, 200 ಕೋಟಿ ಖರ್ಚು ಮಾಡಿ ಹೊಸದಾಗಿ ಮಾಡಿದಾರಲ್ಲ, ಇಲ್ಲಿಂದ ಬಂತು ದುಡ್ಡು. ಇದು ಇಡಿ IT ನ ದುರ್ಬಳಕೆ ಮಾಡಿಕೊಂಡು ಇದು ಬಿಜೆಪಿ ಮಾಡ್ತಿರೋದು. ವಿ ಆರ್ ವಿತ್ ಸೋನಿಯಾ ಗಾಂಧಿ, ವಿ ಆರ್ ವಿತ್ ರಾಹುಲ್ ಗಾಂಧಿ. ನೀವೇನೇ ಮಾಡ್ಲಿ, ವಿ ವಿಲ್ ನಾಟ್ ಬೌ ಡೌನ್ ಅಂತ ನಾನು ಹೇಳಕ್ ಬಯಸ್ತೀನಿ. ಅದಕ್ಕೆ ನಾವು ಇವತ್ತು ಇಡಿ ಕಚೇರಿ ಮುಂದೆ ಎಲ್ಲಾ ಕಾಂಗ್ರೆಸ್ನ ಕಾರ್ಯಕರ್ತರು ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ವಿ ವಾಂಟ್ ಟು ಸೇವ್ ದ ಕಾನ್ಸ್ಟಿಟ್ಯೂಷನ್, ವಿ ವಾಂಟ್ ಟು ಸೇವ್ ದ ಡೆಮೋಕ್ರಸಿ ಇನ್ ದಿಸ್ ಕಂಟ್ರಿ. ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಮತ್ತೊಂದು ಕಡೆ ಮಹಿಳಾ ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆಯುವ ಕೆಲಸವನ್ನ ಇಲ್ಲಿರುವಂತಹ ಪೊಲೀಸರು ಮಾಡ್ತಿದ್ದಾರೆ. ಖಂಡಿತವಾಗಿಯೂ ಒಮ್ಮೆ ಮಂಜಣ್ಣ ಕ್ಯಾಮೆರಾದಲ್ಲಿ ಪ್ರತಿಯೊಂದು ಸ್ಥಳವನ್ನ ಈಗಿರುವಂತಹ ಪರಿಸ್ಥಿತಿಯನ್ನ ತೋರಿಸ್ತಾ ಇದ್ದಾರೆ. ದಿಕ್ಕ ಪಾಲಾಗಿದೆಯಾ ಕಾಂಗ್ರೆಸ್ ಅನ್ನೋ ಒಂದು ಅನುಮಾನ ಈಗ ಮೂಡ್ತಿದೆ. ಯಾಕಂದ್ರೆ ಪ್ರತಿಭಟನೆ ಆಯ್ತು, ವಶಕ್ಕೆ ಪಡೆದ ನಂತರ ಇಂಡಿಯನ್ ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು, ಅದರ ಜೊತೆಗೆ ಮಂಜುನಾಥ್ ಗೌಡರು ಈಗ ಬಂದಿದ್ದಾರೆ. ಸೊ ನಿಮ್ಮಿಬ್ಬರ ಅಜೆಂಡಾ ಈಗ ಸರ್ಕಾರದ ವಿರುದ್ಧ ಏನಿದೆ, ಕೇಂದ್ರದ ವಿರುದ್ಧ ಏನಿದೆ? ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ರಾಹುಲ್ ಗಾಂಧಿ ಅವರವರ ವಿಚಾರದಲ್ಲಿ, ಸೋನಿಯಾ ಗಾಂಧಿ ಅವರ ವಿಚಾರದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಾ. ಯಾವ ರೀತಿ ಅವರು ಬೇಕು ಅಂತಾನೆ ಏನೊಂದು ಅಹಮದಾಬಾದ್ ಅಲ್ಲಿ ಇದಾಯ್ತು, ರಾಹುಲ್ ಗಾಂಧಿ ಅವರು ಈ ಸರಿ ಅಲ್ಲಿ ಗುಜರಾತ್ ಅಲ್ಲಿ ಸರ್ಕಾರ ತರ್ತೀವಿ ಅಂತ ಹೇಳಿದ್ರು. ತಕ್ಷಣನೇ ಈ ರೀತಿಯಾದಂತ ರಾಜಕೀಯ ದುರುದ್ವೇಷದಿಂದ ಮಾಡಿರುವಂತದ್ದು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಈಗ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿಲ್ವಾ ಅನ್ನೋದು ಅನುಮಾನ. ಯಾಕಂದ್ರೆ ಒಂದ್ ಕಡೆ ಇಂಡಿಯನ್ ಯೂತ್ ಕಾಂಗ್ರೆಸ್, ಮತ್ತೊಂದ್ ಕಡೆ NSY, ಮತ್ತೊಂದ್ ಕಡೆ KPCC ಬೇರೆ ಬೇರೆ ಆಯ್ತಾ? ಒಗ್ಗಟ್ಟು ಇಲ್ಲ. ಎಲ್ಲರೂ ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಬರೋದಕ್ಕೆ ಸಮಯ ಆಗ್ತದೆ. ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲ ಹೋರಾಟ ನಾಳೆ ಬಹಳ ದೊಡ್ಡ ಮಟ್ಟವಾಗಿದೆ. ಇವತ್ತು ಸಾಂಕೇತಿಕವಾಗಿ ಇವತ್ತು ಪ್ರೊಟೆಸ್ಟ್ ಇದೆ. ನಾಳೆ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಕಾಂಗ್ರೆಸ್ ಹೇಳ್ತಿರೋದು ನಮ್ಮಲ್ಲಿ ಒಗ್ಗಟ್ಟಿದೆ, ಆದರೆ ಬೆಂಗಳೂರಿನ ಟ್ರಾಫಿಕ್ ನಿಂದ ನಾವು ಸಕಾಲಕ್ಕೆ ಬರೋದಕ್ಕೆ ಆಗ್ಲಿಲ್ಲ ಅಂತ ಒಂದು ಘಟನೆ ಹೇಳಬೇಕು. ಈ ಸದ್ಯದ ಮಟ್ಟಿಗೆ ಈ ಒಂದು ರಸ್ತೆಯನ್ನ ಬ್ಲಾಕ್ ಮಾಡಲಾಗಿರುವಂತದ್ದು. ಹಿರಿಯ ನಾಯಕರು ಈಗ ಆಗಮಿಸ್ತಾ ಇದ್ದಾರೆ. ಬಂದಂತೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಪೊಲೀಸರು ಅವ್ರನ್ನ ಬಸ್ನಲ್ಲಿ ತುಂಬಿಸಿ ಕಳಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಗಮನಿಸ್ತಾ ಇದೀವಿ, ಸೌಮ್ಯ ರೆಡ್ಡಿ ಅವರು ಮಾಧ್ಯಮಗಳ ಜೊತೆ ಮಾತನಾಡ್ತಿರುವಂತದ್ದು. ಸೊ ಇಲ್ಲಿ ಒಂದಂತೂ ಖಚಿತ, ಕಾಂಗ್ರೆಸ್ ಈ ಒಂದು ಹೋರಾಟವನ್ನ ಮುಂದುವರಿಸ್ತೇವೆ ಅಂತ ಹೇಳ್ತಿದ್ದಾರೆ. ಇದು ಕೇವಲ ಜಲಕಷ್ಟೇ. ನಾಳೆ ಇದಕ್ಕಿಂತ ದೊಡ್ಡದಾದಂತ ಸ್ವರೂಪವನ್ನ ಪಡೆದಿರುವಂತಹ ಹೋರಾಟವನ್ನ ಮಾಡ್ತೀವಿ ಅಂತ ತಿಳಿಸಿರುವಂತದ್ದು. ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ಇದೆ ಅಂತ ಶ್ರೀನಿವಾಸ್ ಅವರು ಹೇಳ್ತಿದ್ರೆ, ಇಲ್ಲಿರುವಂತಹ ಚಿತ್ರಣ ಮತ್ತೊಂದು ವಿಭಿನ್ನ ಚಿತ್ರಣವನ್ನ ತೋರಿಸ್ತಾ ಇದೆ. ಬ್ಯಾಕ್ ಟು ಯು. ಇಡಿ ಕಚೇರಿ ಮುಂದೆ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗಿತ್ತು. ಈ ಸಂದರ್ಭದಲ್ಲಿ ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಆಗಿದೆ.
ಹೋರಾಟವನ್ನ ಯುವ ಕಾಂಗ್ರೆಸ್ ಖಂಡಿಸುತ್ತೆ. ಧನ್ಯವಾದ. ಮುಂದಿನ ಹೋರಾಟ ಇದು ಇವತ್ತಿಗೆ ಮಾತ್ರ ಸೀಮಿತವಾ? ನಾಳೆಯಿಂದ ಬೃಹತ್ ಮಟ್ಟದ ಹೋರಾಟ ಇದೆ. ನಾಳೆ ಏನು ಈ ಪೊಲೀಸರು ಬಂದಿದಾರಲ್ಲ 25,000ಕ್ಕೂ ಹೆಚ್ಚು ಕಾರ್ಯಕರ್ತರು ಬರ್ತೀವಿ, ಅವಾಗ ನೋಡ್ಲಿ ಅವರು. ಧನ್ಯವಾದಗಳು. ಇಲ್ಲಿ ಗಮನಿಸಬೇಕು, ಖಂಡಿತವಾಗಿಯೂ ಈ ಒಂದು ಕಾರ್ಯಕರ್ತರನ್ನ ವಶಕ್ಕೆ ಈಗ ಪಡಿತಿರುವಂತಹ ಕೆಲಸ ಮುಂದುವರಿತಾ ಇದೆ. They are doing politics, vendetta politics against Rahul Gandhi, Sonia Gandhi. It's most by Amit Shah and Mr. Narendra Modi. Okay. There's nothing but vendetta politics. Nothing but vendetta politics against. ಪೊಲೀಸರು ವಶಕ್ಕೆ ತೆಗೆದುಕೊಳ್ತಿರುವಂತಹ ಚಿತ್ರಣವನ್ನ ನಾವು ನೋಡ್ತಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಒಂದು ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ. ಕೇಂದ್ರ ಸರ್ಕಾರ ತನ್ನ ಅಧಿಕಾರವನ್ನ ತಗೊಳ್ಳದ ನಾನು ಆನೇರ್ಗೆ ನನ್ನ ಕಡೆ ತೋರಿಸ್ಬೇಡಿ, ಬರೀ ಆಕ್ಷನ್ ಮುಗೀತೀಗ. ಮತ್ತೊಂದೇ ಟೀಮ್ ಬರ್ತಾ ಇದೆ, 5 ಜನ ಟಾಪ್ ಆಂಗಲ್ ಬಲ್ವಾ ಬ್ರ. ಅಣ್ಣ ಒಂದು ಕೆಲಸ ಮಾಡು, ನಿಮ್ಮ ಫೋನ್ ನಂಬರ್ ವೇಷ ರಾಜಕಾರಣ ಮಾಡುತ್ತಿರುವ ನರೇಂದ್ರ ಮೋದಿ ಸರ್ಕಾರ ನೀವು ಯಾಕೆ ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಏನಕ್ಕೆ ಅರ್ಜೆಂಟ್ ಮಾಡ್ತಾ ಇದ್ದೀರಾ?